ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಬರಲಿ ಇದಕ್ಕೆಲ್ಲಿರೋ ದಾರ ತೆಗಿನ ಬರಲಿ ಬಿಡು. ಹೋಗು. ಬೆಳಗ್ಗೆ ನಮ್ಮ ಮ್ಯಾಥ್ಸ್ನ ಫ್ರೀ ಬಿಟ್ಟಿದ್ದೀನಿ ಆಟ ಆಡೋಕ್ಕೋಸ್ಕರ. ಈಗ ನಮ್ಮ ಜೆನ್ ಇವಳು ಕೂಡ ಬಿಡೋಣ. ನೋಡ್ಬೋದು ಹೇಗೆ ಆಟ ಆಡ್ತಿದ್ದಾರೆ ಅಂತೇಳಿ. ಇವಳಂತೂ ತಿಂದು ದಪ್ಪ ಬಿಟ್ಟಿದ್ದಾಳೆ ಸಿಕ್ಕಾಪಟ್ಟೆ. ಈಗ ಮನೇಲಿ ಊಟ ಹಾಕೋದಲ್ವಾ, ಸಿಕ್ಕಾಪಟ್ಟೆ ಹಾಕಿದ್ದಾರೆ, ಹಾಗಾಗಿ ದಪ್ಪ ಆಗಿದ್ದಾಳೆ. ಇವಳು ನೋಡಿ ಸ್ವಲ್ಪ ಹೊತ್ತಷ್ಟೇ ಹಿಂಗೆ ಓಡಾಡ್ತಾರೆ, ಮತ್ತೆ ಸುಮ್ಮನೆ ಏನೋ ಸ್ಮೆಲ್ ಮಾಡ್ಕೊಂಡು ಆಚೆ ಈಚೆ ಓಡಾಡೋದೇ ಕೆಲಸ ಇವರಿಗೆ. ಈ ಗಿಡಗಳ ಹತ್ರ ಏನಿದೆ ಅನ್ನೋದು ಗೊತ್ತಿಲ್ಲ, ಇಲ್ಲೇ ಹೋಗೋದು ಜಾಸ್ತಿ. ಅದರಲ್ಲಿ ಇವಳು ಇದ್ದಾಳಲ್ಲ ನಮ್ಮ ಜೆನ್ನು, ಇವಳು ಪಕ್ಕದಲ್ಲಿ ಕುರಿ ಸಾಕಿದ್ದಾರೆ. ಆ ಕುರಿಗಳನ್ನ ನೋಡಿ ನೋಡಿ ಇವಳು ಕುರಿ ಆಗ್ಬಿಟ್ಟಿದ್ದಾಳೆ. ಈ ರೀತಿ ಇಲ್ಲಿ ಹುಲ್ಲೆಲ್ಲ ಬೆಳ್ಕೊಂಡಿದೆಯಲ್ಲ, ಇದನ್ನೆಲ್ಲ ತಿನ್ನೋದು ಮಾಡ್ತಿದ್ದಾಳೆ. ಇವ್ರ ಮನೇಲಿ ಕುರಿಗಳೆಲ್ಲ ಸಾಕಿದ್ದಾರೆ, ಅದೇ ಬದಿ ಇವಳಿಗೂ ಬಂದಿದೆ ಈಗ. ಏಯ್ ಮ್ಯಾಕ್ಸ್, ಇದು ಬಾಲ್ ಇತ್ತು, ನೆನ್ನೆ ಬಾಲಲ್ಲಿ ಆಟ ಆಡಿಸ್ತಿದ್ದೆ. ನೋಡೋಣ, ಬಾಲ್ ಇದ್ರೆ ಬಾಲಲ್ಲಿ ಆಟ ಆಡಿಸ್ತೀನಿ ಈಗ ಅವನು. ಮ್ಯಾಕ್ಸ್ ಹೇಳು ಬನ್ನಿ ಬಾಲ್. ಕೊಡ್ಬೇಕಿಲ್ಲ, ಬಂದು ಕೊಡ್ಬೇಕಿಲ್ಲ. ಬಾ ತಗೋ ಕೊಡಿಲಿ. ಹಿಂಗೆ ಕೊಡ್ಬೇಕು, ಕೊಡು. ತಗೋ ಕೊಡು 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 ಬಾಯಿಲಿ ಕೊಡು ಕೊಡು ಬೇಕಾ ಕೊಡು. ಇವಳೇನು ಮಾಡ್ತಾವಳು ಇಲ್ಲಿ ಸುಮ್ಮನೆ ನಿಂತ್ಕೊಂಡು? ತಗೋ ಮ್ಯಾಕ್ಸ್, ಬಾ 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 ಕುಡಿಲಿ. ಸೂರ್ಯ ಈಚೆಯಿಂದ ಬರ್ತಾ ಇರೋದ್ರಿಂದ ಸೊ ಅದ್ರದ್ದೊಂದು ಲೈಟ್ ನೋಡ್ಬೋದು, ಈ ರೀತಿ ಬರ್ತಾ ಇದೆ ಇಲ್ಲಿಗೆ. ಕ್ಯಾಮ್ರಾದಲ್ಲದೆ ಕಾಣಿಸ್ತದೆ. ಇವಳಂತ ಆಟ ಆಡೋದೇ ಓಡಾಡೋದು ಇಲ್ಲ, ಏನು ಮಾಡಲ್ಲ, ಸುಮ್ಮನೆ ರೀತಿ ಸ್ಮೆಲ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಬೀಗಲ್ಲಾದ್ರೆ ಇದೊಂದೇ ಪ್ರಾಬ್ಲಮ್. ಸುಮ್ಮನೆ ಓಡ್ತಾಳೆ ಅಷ್ಟೇ, ಬಲ್ತಾರಲ್ಲ. ಇವನಾದ್ರೆ ತಗೊಬರ್ತಾನೆ, ಕೊಡು. ಯಾವ್ದು ಬೆಳಕಿದು ಕ್ಯಾಮ್ರಾಗೆ ಬೀಳುತ್ತೆ. ಕೊಡು. ಮಾರ್ನಿಂಗ್ ಟೈಮಲ್ಲಿ ಈ ರೀತಿ ಚೆನ್ನಾಗಿ ಆಟ ಆಡಿಸ್ಬಿಟ್ರೆ ಒಳ್ಳೆ ಎಕ್ಸರ್ಸೈಸ್ ಆಗುತ್ತೆ ಡಾಗ್ಗಳಿಗೂ. ಇದರಿಂದ ಡಾಗ್ಸ್ ಲ್ಯಾಬ್ ಈ ರೀತಿ ಎಲ್ಲ ದಪ್ಪನೂ ಬರಲ್ಲ, ಎಕ್ಸರ್ಸೈಸ್ ಆಗೋದ್ರಿಂದ ಸಣ್ಣ ಆಗುತ್ತೆ, ಒಳ್ಳೆ ಫಿಟ್ ಆಗಿರುತ್ತೆ. ಮಸಲ್ಗಳೆಲ್ಲ ಲೆಗ್ಸಲ್ಲೆಲ್ಲ ಸಖತ್ತಾಗಿ ಬರುತ್ತೆ. ಜೊತೆಗೆ ತಿಂದಿರೋದೆಲ್ಲ ಚೆನ್ನಾಗಿ ಜೀರ್ಣ ಆಗುತ್ತಲ್ಲ. ಸೊ ನೆಕ್ಸ್ಟು ಅವುಗಳಿಗೆ ಮತ್ತೆ ಹೊಟ್ಟೆ ಹಸಿಯುತ್ತೆ, ಮತ್ತೆ ನೀವೇನು ಫುಡ್ ಕೊಟ್ಟರು ಚೆನ್ನಾಗಿ ತಿನ್ನುತ್ತೆ.
ನೋಡಿ. ಮತ್ತೆ ಲೆಗ್ ಪ್ರಾಬ್ಲಮ್ ಬರುವಂಥದ್ದು, ಹಿಪ್ ಪ್ರಾಬ್ಲಮ್ ಬರುವಂಥದ್ದು ಏನು ಬರಲ್ಲ. ಯಾಕಂದ್ರೆ ಈ ತರ ಚೆನ್ನಾಗಿ ಓಡಾಡ್ತಾರಲ್ಲ, ಚೆನ್ನಾಗಿ ಬಾಡಿಗೆಲ್ಲ ಒಳ್ಳೆ ವರ್ಕೌಟ್ ಬೀಳುತ್ತೆ. ಹಾಗೆ ಮತ್ತೊಂದೇನು ಅಂತ ಹೇಳಿದ್ರೆ, ಡಾಗ್ಗಳೆಲ್ಲ ಕೇಜಲ್ಲಿ ಹಾಕಿ ಹಾಕಿ ಅವು ಸ್ಟಾಮಿನಲ್ ಅಲ್ಲೇ ಉಳ್ಕೊಂಡು ಫುಲ್ ಅಗ್ರೆಸಿವ್ ಆಗೋದು ಆ ರೀತಿ ಆಗುತ್ತೆ. ಸೊ ಈ ರೀತಿ ನೀವು ವರ್ಕೌಟ್ ಎಲ್ಲ ಮಾಡಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಚೆನ್ನಾಗಿ ಓಡಾಡಿ ಸುಸ್ತಾಗಿರುತ್ತಾ, ಹೋಗಿ ಸ್ವಲ್ಪ ಹೊತ್ತು ಬಿಟ್ಟು ನೀವು ಊಟ ಕೊಟ್ಟರೆ ಚೆನ್ನಾಗಿ ತಿಂದ್ಬಿಟ್ಟು ಚೆನ್ನಾಗಿ ಮಲ್ಕೊಬಿಡುತ್ತೆ. ಈಗ ಯಾವುದೇ ರೀತಿ ಸಮಸ್ಯೆ ಇರಲಾಗ ಸಂಜೆ ಮತ್ತೆ ಇದೇ ರೀತಿ ಇನ್ನೊಂದ್ಸಲ ಆಟಾಡ್ಸಿದ್ರೆ ನೀವು ಮತ್ತೆ ಯಾವ ಸಮಸ್ಯೆನೂ ಕೊಡಲ್ಲ. ನಾಯಿಗಳು ತಿನ್ನೋದು, ಆಟಾಡೋದು, ಮಲಗೋದು ಇವೇ ಅಭ್ಯಾಸ ಆಗುತ್ತೆ. ಸೊ ನಮ್ಮ ನಾಯಿ ಬಂದು ಸುಮ್ಮನೆ ಮಲಗೋದೇ ಇಲ್ಲ, ಸುಮ್ಮನೆ ಓಡಾಡ್ತಾ ಇರುತ್ತೆ ಕೇಜಲ್ಲಿ, ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ, ಅಗ್ರೆಸಿವ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಈ ರೀತಿ ನೀವು ಡೈಲಿ ಆಟಾಡಿಸಿ, ನೆಕ್ಸ್ಟ್ ಒಂದು ಒಳ್ಳೆ ಊಟ ಕೊಟ್ಟು ಅವಕ್ಕೆ ರೆಸ್ಟ್ ಮಾಡಕ್ ಬಿಟ್ಬಿಟ್ರೆ ಯಾವುದೇ ರೀತಿ ಸಮಸ್ಯೆ ಇರಲ್ಲ. ನೆಕ್ಸ್ಟ್ ಬಾಲ್ ಫ್ರೆಚಿಂಗ್ ಗೇಮ್ಗಳನ್ನ ಕಳಿಸ್ಬೇಕು. ಈ ರೀತಿ ಕಳಿಸಿದ್ರೆ ತುಂಬಾ ಒಳ್ಳೇದು. ಯಾಕಂತ ಹೇಳಿದ್ರೆ ನಾವು ಅವುಗಳ ಜೊತೆ ಓಡಕ್ಕಾಗಲ್ಲ. ಈ ರೀತಿ ಬಾಲ್ ಬಿಸಾಕಿದ್ರೆ ಅವೇ ಓಡೋಗುತ್ತೆ, ಮತ್ತೆ ಬಾಲ್ನು ಅವರೇ ತಗೊಬರ್ತಾರೆ. ಬಾಲ್ ಆಚೆ ಕಳಿಸ್ಬಿಟ್ಟ. ಅದು ನಾಯಿ ಇದೆ, ನೋಡ್ತಾ ನಿಂತಿದ್ದಾನೆ. ಇವ್ ನೋಡಿ, ಬಾಯಿಲಿ ಕೋಳಿ ಪುಕ್ಕನ ಇಟ್ಕೊಂಡು ಯಾವ ರೀತಿ ಮಾಡ್ತಾಳೆ. ಸದ್ಯಕ್ಕೆ ಕೋಳಿ ಹಿಡಿತಲ್ಲ, ಅದೇ ಒಂದು ಪುಣ್ಯ. ನೋಡಿ ಎಷ್ಟು ಫ್ರೀಯಾಗಿ ಹ್ಯಾಪಿಯಾಗಿ ಓಡಾಡ್ತಿದ್ದಾರೆ ಅಂತೇಳಿ. ಈ ರೀತಿ ಬಿಟ್ಟಾಗ ಡಾಗ್ಗಳು ಹ್ಯಾಪಿಯಾಗಿರುತ್ತೆ. ಸುಮ್ಮನೆ ಇಟ್ಕೊಂಡು ಓಡಾಡ್ಸಿದ್ರೆ ಅವಕ್ಕೇನು ಅಷ್ಟೊಂದು ಫೀಲ್ ಆಗಲ್ಲ. ಈ ರೀತಿ ಫ್ರೀಯಾಗಿ ಓಡಾಡ್ದಾಗ್ಲೇ ಅವು ಬಾಡಿ ಎಲ್ಲ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಯಾವುದೇ ರೀತಿ ಬಾಡಿಲಿ ಜಾಯಿಂಟ್ಸ್ ಪ್ರಾಬ್ಲಮ್ ಇರ್ಬೋದು, ಲೆಗ್ ಬೆಂಡಿಂಗ್ ಪ್ರಾಬ್ಲಮ್ ಅದೇನು ಕೂಡ ಬರಲ್ಲ. ಮತ್ತೆ ಮಣ್ಣಿನ ನೆಲದ ಮೇಲೆ ಆಟಾಡಿಸ್ಬೇಕು. ಇದರಿಂದ ಪಾವ್ಸ್ ಎಲ್ಲ ಒಳ್ಳೆ ಗ್ರಿಪ್ ಬರುತ್ತೆ. ಯಾವುದೇ ರೀತಿ ಜಾಯಿಂಟ್ಸ್ಗಳ ಪ್ರಾಬ್ಲಮ್ ಬರಲ್ಲ. ಟೈಲ್ಸ್ ನೆಲದ ಮೇಲೆ ಯಾವುದೇ ಕಾರಣಕ್ಕೂ ಆಟಾಡಿಸ್ಬೇಡಿ, ನಾಯಿಗಳನ್ನ ಬಿಡಬೇಡಿ. ಇದರಿಂದ ಜಾಯಿಂಟ್ಸ್ ಪ್ರಾಬ್ಲಮ್ಗಳು ಬರುತ್ತೆ, ಲೆಗ್ ಬೆಂಡಿಂಗ್ ಆಗುತ್ತೆ, ಈ ರೀತಿ ಎಲ್ಲ ಸಮಸ್ಯೆಗಳಿರುತ್ತೆ. ಇತ್ತೀಚೆಗೆ ತುಂಬಾ ಜನದ ಮನೆಗಳೆಲ್ಲ ಟೈಲ್ಸ್ ಹಾಕ್ಸೋದು, ಸೊ ಅದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಸ್ಟಾರ್ಟಿಂಗ್ ಗೊತ್ತಾಗಲ್ಲ, ಕೆಲವೊಬ್ರು ಅಬ್ಸರ್ವ್ ಮಾಡ್ಬೋದು, ಡಾಗ್ ಲೆಗ್ ಎಲ್ಲ ನಡೆಯುವಾಗ ಜಾರುವಂಥದ್ದು, ಡಾಗ್ ಬೀಳೋಂಥದ್ದು ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಆದಷ್ಟು ಮಣ್ಣಿನ ಮೇಲೆ ಆಟ ಆಡ್ಸಿದ್ರೆ ತುಂಬಾ ಒಳ್ಳೇದು. ಕೊಡ್ತದಾನೆ, ಪರವಾಗಿಲ್ಲ, ರಿಟ್ರೀವ್ ಮಾಡ್ತಿದ್ದಾನೆ ಚೆನ್ನಾಗಿ. ಕೆಲವೊಂದು ನಾಯಿಗಳಿಗೆ ಈ ತರ ಕಲಿಸ್ಬೇಕು ಅಂತಾನೆ ಎಷ್ಟು ಕಷ್ಟಪಟ್ಟಿದ್ದೀನಿ, ಅವು ಕಲಿಯೋದೇ ಇಲ್ಲ. ಇವನಿಗೇನಿಲ್ಲ, ನೆನ್ನೆ ಸುಮ್ಮನೆ ಬಾಲ್ ತಗೊಂಡು ಬಿಸಾಕ್ತೆ, ಅವನೇ ತಗೊಂಡ ಹತ್ರ ಓಡ್ ಬಂದ, ಬಾಲ್ ಇಸ್ಕೊಂಡೆ. ಸೊ ಅದೇ ಪ್ರಾಕ್ಟೀಸ್ ಆಗಿ ಈಗ ಅದೇ ರೀತಿ ಮಾಡ್ತಾ ಇದ್ದಾನೆ. ಏನ್ ನೋಡ್ತಿದ್ದಾರೆ? ಸೊ ಅಲ್ಲೊಂದು ನಾಯಿ ಇದೆ, ನೋಡ್ತಾ ಇದ್ದಾರೆ. ಅದೊಂದು ಸ್ವಲ್ಪ ನಾಯಿ ನೋಡಿ, ಅದು ನೋಡಕ್ ಒಂಥರ ಬೆಲ್ಜಿಯಂ ಮಲಿನಾಯ್ಸ್ ನಾಯಿ ರೀತಿ ಕಾಣುತ್ತೆ, ಕಲರ್ ಎಲ್ಲ. ದೂರದಲ್ಲಿದೆ, ಝೂಮ್ ಹಾಕಿದೀನಿ, ಬಟ್ ಲೈವ್ ಅಲ್ಲಿ ನೋಡುವಾಗ ಸೇಮ್ ಬೆಲ್ಜಿಯಂ ಮಲಿನಾಯ್ಸ್ ನಾಯಿ ನೋಡ್ದಂಗೆ ಅನ್ಸುತ್ತೆ. ಮೊನ್ನೆ ನಮ್ಮ ಫ್ರೆಂಡ್ ಒಂದು ತಗೊಂಡ್ರು ನೋಡಿ, ಸೇಮ್ ಅದೇ ಕಲರು. ಇದು ನೋಡಿದ್ರೆ ಬೆಲ್ಜಿಯಂ ಮಲಿನಾಯ್ಸ್ ಅಂತಾನೆ ಅನ್ಸುತ್ತೆ. ಯಾರು ಬೆಲ್ಜಿಯಂ ಮಲಿನಾಯ್ಸ್ ತಗೊಬಂದು ಬೀದಿಲ್ ಬಿಟ್ಟಿದಾರ, ಅಥವಾ ನಮ್ಮ ಇಂಡಿಯನ್ ಬ್ರೀಡ್ ಆ ಕಲರ್ ಬಂದಿದೆ ಗೊತ್ತಿಲ್ಲ. Hello, Balu. ತಗೋ ಬಾಲು, ಬಾಲ್ ತಗೋ ಬಂದ್ರೆ ಹಂಗೆ ಬರ್ತಿದ್ದೆ ನಾನು. ಅಲ್ಲ, ಫೀಮೇಲ್ ಡಾಗ್ ಆಗಿರ್ಬೋದಾ ಅಂತ ನಂಗೆ ಡೌಟ್. ಅದಕ್ಕೆ ಅವ್ನು ಹಂಗೆ ಪದೇ ಪದೇ ನೋಡ್ತಾ ಇದ್ದಾನೆ.
ತುಂಬಾ ಜನ ನಮ್ಮ ಹತ್ರ ಕೇಳ್ತಿರ್ತಾರೆ, ಸರ್ ಡಾಗ್ಸಿಗೆಲ್ಲ ಯಾವ ರೀತಿ ಎಕ್ಸಸೈಸ್ ಮಾಡಿಸ್ಬೇಕು, ಯಾವ ರೀತಿ ಎಕ್ಸಸೈಸ್ ಮಾಡಿಸಿದ್ರೆ ಒಳ್ಳೇದು ಅಂತ ಹೇಳಿ. ಸೊ ನನ್ನ ಪ್ರಕಾರ ಈ ರೀತಿ ಫ್ರೀ ಆಗಿ ಬಿಡೋದು ತುಂಬಾ ಒಳ್ಳೇದು. ಜೊತೆಗೆ ಬಾಲ್ ಫ್ಲೆಟ್ಚಿಂಗ್ ಗೇಮ್ ಏನಿದೆ ಇದನ್ನ ಆಡ್ಸಿದ್ರೆ ತುಂಬಾ ಒಳ್ಳೇದು. ಈ ರೀತಿ ಆಡ್ಸೋದ್ರಿಂದ ಡಾಗ್ ಒಬಿಡಿಯಂಟ್ ಆಗು ಕೂಡ ಇರುತ್ತೆ. ಬಾಲ್ ಹೆಸರು ತಗೊಬಂದು ಕೊಡೋದು ನಮಗೆ ಆ ರೀತಿ ಒಬಿಡಿಯಂಟ್ ಆಗು ಕೂಡ ಇರುತ್ತೆ. ಜೊತೆಗೆ ಅದಕ್ಕೂ ಕೂಡ ಎಕ್ಸಸೈಸ್ ಆಗುತ್ತೆ. ಅದು ಬಾಲ್ ತರುವಾಗೆಲ್ಲ ಅದಕ್ಕೂ ಕೂಡ ಒಂದು ಹ್ಯಾಪಿ ಫೀಲ್ ಆಗುತ್ತೆ. ಈ ರೀತಿ ಫ್ರೀ ಆಗಿ ಬಿಡೋದು ಅದು ಕೂಡ ತುಂಬಾ ಒಳ್ಳೇದು. ಜೊತೆಗೆ ನಾ ಸ್ವಿಮ್ಮಿಂಗ್ ಮಾಡಿಸ್ಬೋದು ನೀವು, ಅದು ತುಂಬಾ ಒಳ್ಳೇದು. ನಿಮಗೆ ಸ್ವಿಮ್ಮಿಂಗ್ ಪೂಲ್ ಇತ್ತು ಅಂತ ಹೇಳಿದ್ರೆ, ಅಥವಾ ಹೊಳೆ ಏನಾರಿದೆ, ಕೆರೆ ಏನಾರಿದೆ ಅಂತ ಹೇಳಿದ್ರೆ ಸ್ವಿಮ್ಮಿಂಗ್ ನ ನೀವು ಮಾಡಿಸ್ಬೋದು. ತುಂಬಾ ಗಲೀಜ್ ನೀರು ಇರುವಂತಹದ್ದು ಅಂತ ಕಡೆ ಎಲ್ಲ ಸ್ವಿಮ್ಮಿಂಗ್ ಎಲ್ಲ ಮಾಡ್ಸೋದಕ್ಕೆ ಹೋಗ್ಬಿಡಿ. ಅದರಲ್ಲಿ ಬ್ಯಾಕ್ಟೀರಿಯಾಗಳಿರುತ್ತೆ. ಇದರಿಂದ ಡಾಗ್ ಬಾಡಿಗೆ ಸಮಸ್ಯೆ ಆಗ್ಬೋದು, ಸ್ಕಿನ್ ಇನ್ಫೆಕ್ಷನ್ ಬರ್ಬೋದು, ಅಥವಾ ಬೇರೆ ಸಮಸ್ಯೆಗಳು ಬರ್ಬೋದು. ಹಾಗಾಗಿ ಗಲೀಜು ನೀರು ಇರುವಂತಹ ಕೆರೆಗಳಲ್ಲಿ ಸ್ವಿಮ್ಮಿಂಗ್ ನ ಮಾಡಿಸ್ಬೇಡಿ. ಸ್ವಿಮ್ಮಿಂಗ್ ಪೂಲ್ ಇತ್ತು ಅಥವಾ ಹೊಳೆ ಇದೆ ಅಂತ ಹೇಳಿದ್ರೆ ಅಂತ ಕಡೆ ನೀವು ಮಾಡಿಸ್ಬೋದು. ಅದನ್ನ ಬಿಟ್ರೆ ರನ್ನಿಂಗ್ ನ ಮಾಡಿಸ್ಬೋದು. ಹಾಗೆ ವಾಕಿಂಗ್ ಕೂಡ ಮಾಡಿಸ್ಬೋದು. ವಾಕಿಂಗ್ ನೀವು ಮಾಡಿಸ್ತೀರ ಅಂದ್ರೆ ತುಂಬಾ ದೂರ ಮಾಡಿಸ್ಬೇಕಾಗುತ್ತೆ. 1-2 ಕಿಲೋಮೀಟರ್ 3 ಕಿಲೋಮೀಟರ್ ಮಾಡಿಸ್ಬೇಕಾಗುತ್ತೆ ವಾಕಿಂಗ್ ಆದ್ರೆ. ವಾಕಿಂಗ್ ನ ನೀವು ಕಡಿಮೆ ದೂರ ಮಾಡಿಸಿದ್ರೆ ಅಷ್ಟೊಂದು ಏನು ವರ್ಕ್ ಬೀಳಲ್ಲ. ತುಂಬಾ ದೂರ ನೀವು ಮಾಡಿಸ್ಬೇಕಾಗುತ್ತೆ. ತುಂಬಾ ದೂರ ಮಾಡಿಸಿದ್ರೆ ಆಗ ಸ್ವಲ್ಪ ಚೆನ್ನಾಗಿ ವರ್ಕ್ ಆಗುತ್ತೆ ಡಾಗಿ ಕೂಡ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.